ಬೇಡ ಶೌರ್ಯ, ಮುಂದೆ ಬರ್ಬೇಡ. ಬಿಡೋ ಲಕ್ಷ್ಮಿನ. ಶೌರ್ಯ ಗನ್ ಡೌನ್. ಶೌರ್ಯ ಮುಂದಕ್ಕೆ ಬರ್ಬೇಡ. ಬಿಡೋ ಶೌರ್ಯ. ಅನ್ಯಾಯವಾಗಿ ನನ್ನ ಕೈಯಿಂದ ಸತ್ತು ಹೋಗ್ತೀಯ. ಬಿಡು ಅವಳನ್ನ. ಒಂದ್ ಹೆಜ್ಜೆ ಮುಂದೆ ಇಟ್ರು ಲಕ್ಷ್ಮಿನ ಸಾಯಿಸ್ಬಿಡ್ತೀನಿ. ಬ್ಯಾಕ್ ಬ್ಯಾಕ್. ಸಂಪದ ಬ್ಯಾಗ್ ತಗೋ. ಶೌರ್ಯ ಮುಂದಕ್ಕೆ ಬರ್ಬೇಡ. ಬಾ ಬಾ. ಏಯ್ ಸಿದ್ದು. ಶೌರ್ಯ ಬ್ಯಾಕ್. ಒಂದ್ ಹೆಜ್ಜೆ ಮುಂದೆ ಇಟ್ರು ಲಕ್ಷ್ಮಿ ಪ್ರಾಣ ಹೋಗುತ್ತೆ. ಶೌರ್ಯ ಶೌರ್ಯ ಮುಂದೆ ಬರ್ಬೇಡ. ಅವಳಿಗೇನು ಮಾಡ್ಬೇಡ ಸಿದ್ದು. ಸಿದ್ದು ಬಿಟ್ಬಿಡು. ಸಿದ್ದು. ಶೌರ್ಯ ಬರ್ಬೇಡ. ಬ್ಯಾಕ್. ಲಕ್ಷ್ಮಿ ಬಾ. ಏಯ್. ಅಯ್ಯೋ ಮಗನ್ ಕೊಡು ಸಂಪದ. ಮಗು ಅಯ್ಯೋ. ಶೌರ್ಯ ಶೌರ್ಯ. ಅಮ್ಮ ಸಿದ್ದು ಸಿದ್ದು ನೋಡಿ, ಬ್ಯಾಗ್ ತಗೋ. ಅಮ್ಮ ಅಮ್ಮ ಏನಾಯ್ತು? ಅಮ್ಮ ಅಮ್ಮ ಏನಾಯ್ತು? ಅಮ್ಮ ಅಮ್ಮ. ಅಯ್ಯೋ ಶೌರ್ಯ, ಮಗು ಎತ್ಕೊಂಡು ಹೋಗ್ತಿದ್ದಾಳೆ. ಸಿದ್ದು. ಶೌರ್ಯ. ಸಿದ್ದು ಬೇಗ ಹೋಗು ಸಿದ್ದು. ಯಾವುದೇ ಪರಿಸ್ಥಿತಿನೂ ನಾವು ಶೌರ್ಯನ್ ಸಿಗ್ಬಾರ್ದು. ಹೋಗು ಸಿದ್ದು. ನೀನೇನ್ ಭಯ ಪಡ್ಬೇಡ ಸ್ಯಾಮ್. ಹೋಗು ಶೌರ್ಯ, ಹೇಗಾದ್ರೂ ಮಾಡಿ ಅವರನ್ನ ಹಿಡಿಬೇಕಿವತ್ತು. ಆಫೀಸರ್ ಸ್ವಲ್ಪ ಬೇಗ ಹೋಗ್ತೀರಾ ಪ್ಲೀಸ್? ಇವತ್ತು ಆ ಸಿದ್ದು ಸಂಪದ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ ಕಲ್ಯಾಣಿ.
ನಮ್ಮ ಮಗುಗೆ ಏನೂ ಆಗಲ್ಲ, ನೀನ್ ಯೋಚನೆ ಮಾಡಬೇಡ. ಹೋಗು ಸಿದ್ದು, ಶೌರ್ಯ ಬರ್ತಿದೆ ಅನ್ಸಿದ್ದು. ಬೇಗ ಹೋಗಿ ಆಫೀಸರ್. ಅಮ್ಮ ಜಾಸ್ತಿ ನೋವ್ತಿದ್ಯಮ್ಮ? ಪರವಾಗಿಲ್ಲಮ್ಮ, ನನಗೆ ಮಗು ಬಗ್ಗೆನೇ ಯೋಚನೆ ಆಗ್ತಿದೆ. ಶೌರ್ಯ, ಮಗು ಅವ್ರ ಹತ್ರ ಇರೋದು ಅಷ್ಟು ಸೇಫ್ ಅಲ್ಲ ಶೌರ್ಯ. ಅಮ್ಮ, ಮಗುನ ತಗೊಂಡ್ ಬಂದು ನಿಮ್ ಕೈಯಲ್ಲಿಡೋ ಜವಾಬ್ದಾರಿ ನಂದು. ವಾಸು, ನಮ್ಮವ್ರಿಗೆ ಚೆಕ್ ಪೋಸ್ಟ್ ಹತ್ರ ಅಲರ್ಟ್ ಆಗಿರಕ್ ಹೇಳು. ಆಗ್ಲಿ ಶೌರ್ಯ. ಏನಾಯ್ತು ಸಿದ್ದು? ಸಿದ್ದು ಏನಾಯ್ತು? ಫ್ಯೂಯಲ್ ಆಗೋಯ್ತು ಅನ್ಸುತ್ತೆ ಸ್ಯಾಮ್. ಸ್ಟಾರ್ಟ್ ಆಗ್ತಾ ಇಲ್ಲ. ದೇವ್ರೇ, ಇವಾಗ ಏನ್ ಮಾಡೋದು? ಸಿದ್ದು, ಆ ದುಡ್ಡು ತಗೋ. ಹೇಗೋ ಮಗು ಲಕ್ಕಿಯಾಗಿ ನಮಗ್ ಸಿಕ್ತು. ನಡಿ, ಓಡ್ ಹೋಗೋಣ. ನೀನೇನ್ ಭಯ ಪಡ್ಬೇಡ ಸ್ಯಾಮ್. ನಮ್ಮ ಹತ್ರ ಮಗು ಇರೋವರೆಗೂ ಅವ್ನು ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಫಾಸ್ಟ್ ಆಗಿಳಿ, ಬೇಗ. ಸಿದ್ದು, ಸಿದ್ದು, ಏ ಸಿದ್ದು, ಸಿದ್ದು! ಸಂಪದ ನಿಲ್ಲು! ಸಂಪದ! ವಾಸು, ಕಮ್ ಫಾಸ್ಟ್. ಬಾ 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 ಸ್ಯಾಮ್, ಬೇಗ. ಸ್ಯಾಮ್, ಬೇಗ, ಫಾಸ್ಟ್. ಸಿದ್ದು, ಸಿದ್ದು! ಸಂಪದ ನಿಲ್ಲು! ಸಂಪದ ನಿಂತ್ಕೋ! ಇವತ್ತಿಗೆ ನಿನ್ ಚಾಪ್ಟರ್ ಕ್ಲೋಸ್. ತಪ್ಪಿಸ್ಕೊಳಕ್ಕಾಗಲ್ಲ ಸಿದ್ದು. ನಿನ್ ಜೊತೆ ಬಂದು ಎಲ್ರಿಗೂ ಮೋಸ ಮಾಡಿ ಎಷ್ಟೋ ತಪ್ಪುಗಳನ್ನು ಮಾಡಿರೋ ಸಂಪದಾಗೂ ಇವತ್ತೇ ಕೊನೆ ದಿನ. ಏಯ್ ಸಿದ್ದು, 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 ಸಿದ್ದು ಬೇಡ. ಸಿದ್ದು, ಸಿದ್ದು, ಸಿದ್ದು ಬೇಡ. ಶೌರ್ಯ, ಒಂದ್ ಹೆಜ್ಜೆ ಮುಂದೆ ಇಟ್ರು ಮಗುನ್ ಸಾಯಿಸ್ಬಿಡ್ತೇನೆ. ಶೌರ್ಯ, ಒಂದ್ ಹೆಜ್ಜೆ ಮುಂದೆ ಇಟ್ರು ಮಗುನ್ ಸಾಯಿಸ್ಬಿಡ್ತೇನೆ. ಗೋ ಬ್ಯಾಕ್, ಗೋ ಬ್ಯಾಕ್.
ಸಿದ್ದು ಶೌರ್ಯ ಸಿದ್ದು ಆಫೀಸರ್ ಸಿದ್ದು ಪ್ಲೀಸ್ ಸಿದ್ದು ತಪ್ಪು ಮಾಡ್ತಿದ್ಯಾ? ಹತ್ರ ಬರ್ಬೇಡ. ಹತ್ರ ಬಂದ್ರೆ ಮಗುನ್ ಸಾಯಿಸ್ಬಿಡ್ತೀನಿ. ಬೇಡ ಸಿದ್ದು. ಒಂದ್ ಹೆಜ್ಜೆ ಮುಂದೆ ಇಟ್ರು ಮಗುನ್ ಸಾಯಿಸ್ಬಿಡ್ತೀನಿ. ಸಿದ್ದು ಬೇಡ ಬೇಡ ಸಿದ್ದು. ಏಯ್ ಸಾಯಿಸೋ, ಮಗುನ್ ಸಾಯಿಸೋ. ಆಫೀಸರ್ ಎಷ್ಟು ಸಲ ಅವನ್ನ ಅಡ್ಡ ಇಟ್ಕೊಂಡು ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇದೀಯಾ? ಸಾಯಿಸೋಲೇ. ಸಿದ್ದು ಮಗುನ ಸಾಯಿಸಿ ಒಂದ್ ಹೆಜ್ಜೆ ಮುಂದೆ ಇಡೋಕ್ಕಾಗತ್ತಾ? ನಾನ್ ನಿನ್ನ ಬದುಕೋಕ್ ಬಿಡ್ತೀನ? ನನ್ ಸಾವು ಇವತ್ ನನ್ ಕಣ್ಮುಂದೆ ಕಾಣಿಸ್ತಿದೆ ಶೌರ್ಯ. ಇವತ್ತಿಗೆ ನನ್ ಚಾಪ್ಟರ್ ಕ್ಲೋಸ್ ಅಂತ ನಂಗೆ ಅರ್ಥ ಆಗ್ತಾ ಇದೆ. ನಾನ್ ಸತ್ರು ನಾನೇ ಗೆಲ್ಬೇಕು. ಮಗುನ ಸಾಯಿಸ್ಬಿಡ್ತೀನಿ ಶೌರ್ಯ. ಅವಾಗ ನೀನು ಕಲ್ಯಾಣಿ ಜೀವನ ಪೂರ್ತಿ ಅಳ್ತಾ ಕೂತಿರ್ತೀರಾ. ಅದ್ ಸಾಕ್ ನನ್ಗೆ. ಅದಕ್ಕೆ ಇವನು ನನ್ನ ಕೈಯಲ್ಲಿ ಸಾಯಿಸಿ ನಾನ್ ನಿನ್ ಕೈಯಲ್ಲಿ ಸತ್ತೋಗ್ತೀನಿ. ಸಿದ್ದು ಮಗುನ ಕೊಟ್ಬಿಡು. ಲೇ ಸಿದ್ದು, ಸಿದ್ದು ನಿನ್ನ ಕೈ ಮುಗಿತೀನಿ ಪ್ಲೀಸ್. ಆಫೀಸರ್ ಆಫೀಸರ್ ಪ್ಲೀಸ್ ಆಫೀಸರ್. ಸಿದ್ದು ಕೆಟ್ಟವನು. ಪ್ಲೀಸ್ ಆಫೀಸರ್ ಗನ್ ಡೌನ್ ಮಾಡಿ ಪ್ಲೀಸ್. ಗನ್ಸ್ ಡೌನ್ ಶೌರ್ಯ, ಗನ್ಸ್ ಡೌನ್. ಪ್ಲೀಸ್ ಆಫೀಸರ್. ಗನ್ಸ್ ಡೌನ್. ಗನ್ಸ್ ಕೆಳಗಡೆ ಹಾಕಿ. ಗನ್ ಡೌನ್ ಮಾಡಿ ಶೌರ್ಯ. ಬಿಟ್ಬಿಡು ಸಿದ್ದು ಪ್ಲೀಸ್ ಪ್ಲೀಸ್ ಬಿಟ್ಬಿಡು. ಸಿದ್ದು ಮಗುನ್ ಕೊಟ್ಬಿಡು. ಒಂದ್ ಹೆಜ್ಜೆ ಮುಂದೆ ಇಟ್ರು ಮಗುನ ಸಾಯಿಸ್ಬಿಡ್ತೇನೆ. ಬರ್ಬೇಡಿ. ಗೋ ಬ್ಯಾಕ್. ಕಲ್ಯಾಣಿ, ಅಮ್ಮ ಕಲ್ಯಾಣಿ, ಏನಾಯ್ತಮ್ಮ ಕಲ್ಯಾಣಿ?
ವಾಸು, ಬಾಡಿ ತಗ್ಸಿ ಪೋಸ್ಟ್ ಮಾರ್ಟಮ್ ಕಳ್ಸು. ಆಗ್ಲಿ ಶೌರ್ಯ. ಅಮ್ಮ, ನಾವು ಹೋಗೋಣ ನಡೀರಿ. ಇವತ್ತಿಗೆ ಸಿದ್ದು ಸಂಪದ ಪೀಡೆ ಹೊರಟು ಹೋಯ್ತು. ನಡೀರಿ. ಅಲ್ಲೇನ್ ನಡೀತೋ ಏನೋ ಗೊತ್ತಾಗ್ಲಿಲ್ಲ. ಅಷ್ಟಕ್ಕೂ ಶೌರ್ಯ ಹೋದ್ನಾ ಇಲ್ವಾ? ಕೊನೆ ಪಕ್ಷ ಫೋನ್ ಆದ್ರೂ ಮಾಡ್ತಾನೇನೋ ಅಂತ ನಾನು ಕಾಯ್ತಿದ್ದೀನಮ್ಮ. ಸರಿ, ನೀನೇ ಒಂದ್ಸಲ ಫೋನ್ ಮಾಡಿ ನೋಡು. ಅಮ್ಮ, ಪಲ್ಲವಿನ ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು. ಇನ್ನೂ ಆ ತಪ್ಪನ್ನ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಪಲ್ಲವಿನ ಅವ್ರ ಮನೆ ಕಳಿಸ್ಬಿಡೋಣ ಅಂತಿದ್ದೀನಿ. ಒಂದಲ್ಲ ಎರಡಲ್ಲ, ಅವಳು ಈಗಾಗಲೇ ತುಂಬಾ ತಪ್ಪು ಮಾಡಿದಾಳೆ. ಆದ್ರೂ ದೊಡ್ಡ ಮನಸ್ಸಿಂದ ನಿಮ್ಮೆಲ್ಲರೂ ಹಾಗೆ ನಾನು ಕ್ಷಮಿಸ್ತಾ ಸಹಿಸ್ತಾ ಬಂದೆ. ಆದ್ರೆ ಯಾವುದೇ ಬದಲಾವಣೆನೂ ಕಾಣಿಸ್ಲಿಲ್ಲ. ನಮ್ಮವರು ಅಂದ್ಕೊಂಡು ವ್ಯಕ್ತಿ ತಪ್ಪು ಮಾಡಿದ್ರೆ ಬದಲಾಯಿಸ್ಬೇಕೆ ಹೊರತು ವ್ಯಕ್ತಿನೇ ಕಳಿಸ್ಬಿಡೋದಂದ್ರೇನು? ಬದಲಾಗ್ತಾಳೇನೋ ಅನ್ನೋ ಆಸೆಯಿಂದ ತುಂಬಾ ಸಲ ಹೇಳಿ ನೋಡಿದ್ನಮ್ಮ. ಆ ನಂಬಿಕೆ ನನಗಿನ್ನ ಉಳಿದಿಲ್ಲ. ಅವಳು ಬದಲಾಗಲ್ಲ, ಬದಲಾಗಬೇಕು ಅನ್ನೋ ಆಲೋಚನೆ ಕೂಡ ಅವಳಿಗಿಲ್ಲ. ಪಲ್ಲವಿನ ಮನೆಯಿಂದ ಕಳಿಸಿದ ಮಾತ್ರಕ್ಕೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಕಣೋ. ಮತ್ತಷ್ಟು ಸಮಸ್ಯೆಗಳು ಶುರು ಆಗುತ್ತೆ. ಅವಳೇ ಸಮಸ್ಯೆ. ಅವಳೇ ಇಲ್ಲ ಅಂದ್ರೆ ಸಮಸ್ಯೆ ಏನಿರುತ್ತೆ? ಚಿನ್ನಿ, ಆವೇಶದಲ್ಲಿ ತಗೊಳ್ಳೋ ನಿರ್ಧಾರಗಳು ಯಾವತ್ತೂ ಒಳ್ಳೇದಾಗಲ್ಲ. ಆವೇಶ ಯಾವಾಗ್ಲೂ ಮನುಷ್ಯನ ಹತ್ರ ತಪ್ಪನ್ನೇ ಮಾಡಿಸುತ್ತೆ. ಆವೇಶ ಅಲ್ಲಮ್ಮ, ಆಲೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ. ಏನ್ ಯೋಚನೆ ಮಾಡಿದ್ಯೋ? ಅವಳ ಬಗ್ಗೆ ನಿನ್ ಬಗ್ಗೆನೇನಾ? ನೀನು ಅವಳನ್ನ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ? ಮತ್ತೆ ನಿಮ್ ಮಕ್ಕಳನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿಮ್ಮ ಕೋಪಕ್ಕೆ ನಿಮ್ ಮಕ್ಕಳ ಭವಿಷ್ಯನ ಬಲಿ ಮಾಡ್ತೀಯಾ? ಇಂಥ ನಿರ್ಧಾರಗಳನ್ನ ಅವಸರಪಟ್ಟು ತಗೋಬಾರ್ದು. ಬೇರೆ ಆಗೋದೇನಿದೆಯೋ ಬೇಡ ಅನ್ನೋ 2 ಅಕ್ಷರದಿಂದ ದೂರ ಮಾಡ್ಕೋತೀವಿ. ಆದ್ರೆ ಒಟ್ಟಿಗೆ ಇರಬೇಕು ಅನ್ಕೊಂಡ್ರೇನೆ ಕಣೋ ತಾಳ್ಮೆ, ಸಹನೆ, ಅರ್ಥ ಮಾಡ್ಕೊಳ್ಳೋ ಗುಣ ಇದೆಲ್ಲ ಇರಬೇಕು. ಮೊದಲು ನಿನ್ ಮನ್ಸಲ್ಲಿರೋ ಯೋಚನೆನ ಪಕ್ಕಕ್ಕಿಡು. ಅದಲ್ಲಮ್ಮ, ನಾನ್ ಹೇಳ್ತಿದ್ದೀನಲ್ವಾ. ಪಾಪ, ಆ ಹುಡುಗಿ ಮಹಾಲಕ್ಷ್ಮಿ ಯಾವ ಪರಿಸ್ಥಿತಿಲಿದ್ದಾಳ ಏನೋ, ಮೊದಲು ಆ ವಿಷಯ ತಿಳ್ಕೋಬೇಕು. ಶೌರ್ಯನ್ಗೆ ವಿಷಯ ಗೊತ್ತಾಗಿದ್ದಕ್ಕೆ ಹೋಗಿರ್ತಾನೆ ಬಿಡ್ರಿ. ಅವನು ಲಕ್ಷ್ಮಿನ ಕಾಪಾಡ್ತಾನೆ. ಅಷ್ಟಕ್ಕೂ ಆ ಸಿದ್ದು ಮನುಷ್ಯನೇ ಅಲ್ಲ, ತಪ್ಪಾಗಿ ಮನುಷ್ಯರ ಮಧ್ಯೆ ಹುಟ್ಬಿಟ್ಟಿದ್ದಾನೆ.
ಅವನು ದುಡ್ಡಿಗೋಸ್ಕರ ಅವನ ಸ್ವಾರ್ಥಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ ಅಂತ ಈಗಾಗ್ಲೇ ತುಂಬಾ ಸಲ ರುಜುವಾತಾಗಿದ್ಯಲ್ಲ. ಅಷ್ಟಕ್ಕೂ ಸಿದ್ದು ಅನ್ನೋನೇ ಇಲ್ಲ ಅಂದಿದ್ರೆ ತುಂಬಾ ಜನ ಪ್ರಶಾಂತವಾಗಿರ್ತಿದ್ರು. ಅಷ್ಟಕ್ಕೂ ಶೌರ್ಯ ಹೋದ್ನೋ ಇಲ್ವೋ ಗೊತ್ತಾಗ್ತಿಲ್ವೇ? ಒಂದ್ಸಲ ಫೋನ್ ಮಾಡಿ ನೋಡು. ಅನುಪಮ, 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 ಏನಾಯ್ತಮ್ಮ? ಏನಾಯ್ತಮ್ಮ? ಈ ಕಟ್ಟೇನು? ಅಮ್ಮ, ಏನ್ ನಡೀತು ಶೌರ್ಯ? ಈ ಗಾಯ ಹೇಗಾಯ್ತು? ಅಜ್ಜಿ ಏನೂ ಇಲ್ಲ, ಏನೂ ಚಿಕ್ಕ ಆಗಿಲ್ಲಮ್ಮ. ಏಟಷ್ಟೇ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಅಷ್ಟಕ್ಕೂ ಏನಾಯ್ತು? ಲಕ್ಷ್ಮಿ ಮನೆಗೆ ಹೋಗಿದ್ರಾ ಇಲ್ವಾ? ಅಲ್ಲೇ ಅಮ್ಮಂಗೆ ಏಟಾಗಿತ್ತು.